ನಮ್ಮಲ್ಲಿ ಬೇರೆ ಬೇರೆ ಉತ್ಪನ್ನಗಳದಾವು. ಆರೋಗ್ಯ ಮತ್ತು ಆಹಾರ ಪೂರಕ ವಸ್ತುಗಳದಾವ ನಮ್ಮಲ್ಲಿ. ಆಯಾಸ ಪರಿಹಾರಕ ಪಾನೀಯಗಳದಾವು. ಪಾನೀಯಗಳಂತಂದ್ರೆ ಏನ್ರಿ, ಅದ್ರಾಗ ಕಾಫಿ ಬಂತು, ಟೀ ಬಂತು, ಲೆಮೋನ್ಜಿ ಬಂತು, ಬಾಳ ಅದಾವ್ ಏನ್ರಿ, ಕೋಕೋಜಿ ಬಂತು. ಇವೆಲ್ಲ ಆರೋಗ್ಯಕ್ಕೆ ಉಪಯೋಗ ಆಗುವಂತಹದ್ದನ್ನ ತಯಾರು ಮಾಡ್ಯಾರ. ಇವು ಆಯಾಸ ಪರಿಹಾರಕ ಪಾನೀಯಗಳಲ್ಲಿ ಬರ್ತಾವ. ಅಂದ್ರೆ ಇವುಗಳನ್ನ ಕುಡಿಯುವುದ್ರಿಂದ ನಮ್ಮ ಆಯಾಸ ಕಡಿಮೆ ಆಗ್ತದ, ಅಶಕ್ತತನ ಕಡಿಮೆ ಆಗ್ತದ, ಚೈತನ್ಯ ಬರ್ತದ. ಇನ್ನ ಪರ್ಸನಲ್ ಕೇರ್ ಕೆಲವು ಪ್ರಾಡಕ್ಟ್ಗಳದಾವು, ಬಹಳ ಅದಾವ ನಮ್ಮ ಪ್ರಾಡಕ್ಟ್ಗಳು. ಸರ್ವಸಾಧಾರಣ ಇಂಡಿಯಾದೊಳಗ ಒಂದು 100ರಿಂದ 110 ಪ್ರಾಡಕ್ಟ್ಗಳು ಇಂಡಿಯಾದಾಗ ಸಿಗ್ತಾವು. ಬೇರೆ ದೇಶಗಳು ಎಲ್ಲಾ ಕಡೆ ಹಿಡಿದ್ರ ಸರ್ವಸಾಧಾರಣ ಒಂದು 200 ಪ್ರಾಡಕ್ಟ್ಗಳು ಅದಾವು. ಇನ್ನ ಸ್ಪಿರುಲಿನಾ ಅನ್ನುವಂತ ಒಂದು ಶ್ರೇಷ್ಠ ಆಹಾರ ನಮ್ಮ ಈ ಡಿಎಕ್ಷನ್ ಕಂಪನಿಯಿಂದ ತಯಾರಾಗ್ತದ ನೋಡ್ರಿ. ಇದಕ್ಕ ಸ್ಪಿರುಲಿನಾ ಅಂತ ಹೇಳ್ತಾರ. ಇದ್ರಾಗ ಟ್ಯಾಬ್ಲೆಟ್ಸು ಬರ್ತಾವು ಮತ್ತು ಕ್ಯಾಪ್ಸೂಲ್ ಬರ್ತಾವು. ಇಷ್ಟು ಉಪಯುಕ್ತ ಅದಾವಲ್ಲ ಇವು. ಇದಕ್ಕೆ ಪೂರ್ಣ ಆಹಾರ ಅಂತ ಹೇಳ್ತಾರ. ನಾವೆಲ್ಲ ಸಣ್ಣವರಿದ್ದಾಗ ಸಾಲಿ ಕಲಿ ಮುಂದ ಹಾಲು ಪೂರ್ಣ ಆಹಾರ, ತತ್ತಿ ಪೂರ್ಣ ಆಹಾರ ಅಂತ ಹೇಳ್ತಿದ್ರು. ಅವುಗಳಿಗಿಂತ 10 ಪಟ್ಟು ಹೆಚ್ಚು ಪೂರ್ಣ ಮತ್ತು ಪರಿಶುದ್ಧ ಆಹಾರ ಇದು ಸ್ಪಿರುಲಿನಾ. ನಮ್ಮಲ್ಲೇ ಡಿಎಕ್ಷನ್ ಕಂಪನಿ ಒಳಗ ಬಹಳ ಹೈಜೆನಿಕ್ ಆಗಿ, ಆರ್ಗ್ಯಾನಿಕ್ ಆಗಿ ತಯಾರು ಮಾಡ್ತಾರೆ ಇವನ್ನ. ಹೀಗಾಗಿ ನಮ್ಮ ದೇಹದ ಮೇಲೆ ಬಹಳ ಬೇಗನೆ ಇವು ಒಳ್ಳೆಯ ಪ್ರಭಾವವನ್ನ ಬೀರ್ತಾವ ಏನ್ರಿ. ಅದಕ್ಕೋಸ್ಕರ ನಾವು ಸ್ಪಿರುಲಿನಾವನ್ನ ತಗೊಳ್ಳೋದು ಬಹಳ ಮುಖ್ಯ ಐತಿ. ಸ್ಪಿರುಲಿನಾ ಶ್ರೇಷ್ಠ ಆಹಾರ. ಇದು ಪ್ರಕೃತಿಯ ಅತ್ಯಂತ ಸ್ವಾಸ್ಥ್ಯ ಆಹಾರ. ಪ್ರೋಟೀನ್ ಮತ್ತು ವಿಟಮಿನ್ಗಳ ಶ್ರೀಮಂತ ಪ್ರಾಕೃತಿಕ ಆಕಾರ. ಇದರ ಜೊತೆಗೆ ನೋಡ್ರಿ, ಪ್ರೋಟೀನ್ಸ್ ಅದಾವು, ವಿಟಮಿನ್ಸ್ ಅದಾವು, ಬಹಳ ಅದ್ಭುತ ಅದಾವು. ನನ್ನ ಅಂದಾಜು ನಿಮಗೊಂದ್ ಸ್ವಲ್ಪ ಕಂಪೇರ್ ಮಾಡಿ ತಿಳಿಯುವಂಗೆ ಹೇಳ್ಬೇಕಪ್ಪ ಅಂದ್ರ, ನಾವು 2 ಸ್ಪಿರುಲಿನಾ ತಗೊಂಡಿವಿ ಅಂದ್ರ ಒಳ್ಳೆ ಶಿಮ್ಲಾ ಸೇಬು ಒಂದು 4 ಸೇಬು ತಿಂದಷ್ಟು ಕೆಲಸ ಮಾಡತ್ ನೋಡ್ರಿ. ಒಳ್ಳೆಯ ನಂಬರ್ 1 ಕ್ವಾಲಿಟೀಸ್ ಶಿಮ್ಲಾದೊಳಗೆ ಬೆಳೆದಂತ ಸೇಬು ಏನ್ರಿ, 4 ಸೇಬು ತಿಂದಷ್ಟು ಬರೇ 2 ಸ್ಪಿರುಲಿನಾ ಟ್ಯಾಬ್ಲೆಟ್ ಕೆಲಸ ಮಾಡ್ತಾವ ಏನ್ರಿ. ಆಮೇಲೆ ಆಂಟಿ ಆಕ್ಸಿಡೆಂಟ್ಸ್ ಗಳದಾವ ಇದ್ರಾಗ. ಆಮೇಲೆ ಖನಿಜ ಲವಣಗಳು ಅದಾವು ಮತ್ತು ಫೈಟೋ ನ್ಯೂಟ್ರಿಯೆಂಟ್ಗಳು ಅದಾವ ಇದ್ರಾಗ. 100% ಪ್ಯೂರ್ ನಮ್ಮ ಡಿಎಕ್ಷನ್ ಸ್ಪಿರುಲಿನಾ ಏನೈತಿ ನೋಡ್ರಿ, 100% ಪ್ಯೂರ್ ಐತಿದು. ಪ್ರಾಕೃತಿಕ ಸಸ್ಯಾಹಾರಿ, ಕೊಲೆಸ್ಟ್ರಾಲ್ ರಹಿತ, ಪ್ರತ್ಯಾಮ್ಲೀಯ ಆಹಾರ. ಅಂದ್ರ ಅಲ್ಕಲೈನ್. ಇದನ್ನ ತಗೊಳ್ಳೋದ್ರಿಂದ ನಮ್ಮ ದೇಹ ಅಲ್ಕಲೈನ್ ಆಗ್ತದೆ. ಆಮೇಲೆ ಇದು ಬಹಳ ಅಂದ್ರೆ ಬಹಳ ಪ್ರಯೋಜನಕಾರಿ ಅದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀನಿ. ಸಮಯದ ಕೊರತೆ ಇರುವುದರಿಂದ ಒಂದ್ ಸ್ವಲ್ಪ ನಾನು ಸ್ಪೀಡ್ ಆಗಿ ಹೋಗ್ತಾ ಇದ್ದೀನಿ. ಆಮೇಲೆ ಬೇರೆ ಬೇರೆ ಸೈಡ್ ಎಕ್ಸಾಂಪಲ್ಗಳನ್ನ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಸಮಯದ ಕೊರತೆ. ಸ್ಪಿರುಲಿನಾ ಶ್ರೇಷ್ಠ ಆಹಾರ. ಪ್ರೋಟೀನುಗಳು, ಬೆಳವಣಿಗೆ, ಅಭಿವೃದ್ಧಿ ಮತ್ತು ಶಕ್ತಿಗಾಗಿ. ಬಿಟಾ ಕೆರೋಟ್ಗಳು, ಆಂಟಿ ಆಕ್ಸಿಡೆಂಟ್ಗಳು ಅಂದ್ರೆ ಶುದ್ಧೀಕರಣ ಮತ್ತು ನಿರ್ವಿಷೀಕರಣ ಅಂದ್ರೆ ನಮ್ಮ ಬಾಡಿ ಒಳಗಿರ್ತಕ್ಕಂತ ಕೆಟ್ಟ ಪದಾರ್ಥಗಳನ್ನ ಹೊರಗೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತದ. ಆಮೇಲೆ ಕ್ಲೋರೋಫಿಲ್ ಅಂದ್ರೆ ರಕ್ತ ಪರಿಚಲನೆ ಮತ್ತು ಹೆಮೋಗ್ಲೋಬಿನ್ ಅನ್ನ ಇದು ಸರಿಪಡಿಸ್ತದ ಏನ್ರಿ. ಆಮೇಲೆ B1, B2, B6 ಮತ್ತು B12 ವಿಟಮಿನ್ಗಳದಾವ ಇದ್ರಾಗ. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಇನ್ನ ಖನಿಜಗಳು, ಮಿನರಲ್ಸ್, ಕಬ್ಬಿಣ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ರಂಜಕ, ಅಯೋಡಿನ್ ಮತ್ತು ಪೊಟ್ಯಾಷಿಯಂ ಅದಾವ. ಆಮೇಲೆ ಫೈಟೋ ನ್ಯೂಟ್ರಿಯೆಂಟ್ಗಳು, ಫೈಕೋಸೈನಿಸ್ ಅನ್ನುವಂಥ ನಮಗೆಷ್ಟೋ ಗೊತ್ತಿಲ್ಲದ ವಸ್ತುಗಳು, ವಿಷಯಗಳು ಇದ್ರೊಳಗದಾವ ಏನ್ರಿ. ಎಷ್ಟು ಅಧ್ಯಯನ ಮಾಡಿದ್ರು ಕಮ್ಮಿನೇ ಐತ್ ನೋಡ್ರಿ. ನಾವೆಷ್ಟು ಅಧ್ಯಯನ ಮಾಡ್ತೀವಿ, ಎಷ್ಟು ಪ್ರಾಮಾಣಿಕರಾಗ್ತೀವಿ, ಅಷ್ಟು ನಮಗ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಥೊರೋ ನಾಲೆಡ್ಜ್ ಬರ್ತದ ಮತ್ತು ಆತ್ಮವಿಶ್ವಾಸ ಬರ್ತದ. ನಾವು ಆತ್ಮವಿಶ್ವಾಸದಿಂದ ಮಾತನಾಡಿದ್ವಪ್ಪ ಅಂದ್ರೆ ಜನರಿಗೆ ನಮ್ಮ ಮೇಲೆ ಒಂದು ವಿಶ್ವಾಸ ಮೂಡ್ತದ. ಹೌದಪ್ಪ, ಈ ಮನುಷ್ಯ ಹೇಳುವುದು ಜೆನ್ಯೂನ್ ಐತೆ, ಇಲ್ಲ ಚಲೋ ಅದ, ತಗೋಬೇಕು ನಾವು ಅನ್ನುವಂತ ಒಂದು ಒಳ್ಳೆ ಮನಸ್ಸು ಬರ್ತದ ಅವ್ರಿಗೆ. ಇನ್ನ ಸ್ಪಿರುಲಿನಾ ಶ್ರೇಷ್ಠ ಆಹಾರ ಅನ್ನೋದಕ್ಕ ಒಂದಷ್ಟು ಎಕ್ಸಾಂಪಲ್ ಕೊಡ್ತಾರ್ರಿ ಇಲ್ಲಿ. ಆಗ ಹೇಳಿದ್ನಲ್ಲಿ ನಿಮಗ 2 ಸ್ಪಿರುಲಿನಾ ತಿಂದ್ರೆ 4 ಸೇಬು ತಿಂದಂಗ ಅಂತ ಹೇಳಿ. ಅದಕ್ಕೆ ನೀವೇನ್ ಮಾಡ್ಬೇಕು,
ಈ BOM ಅನ್ನುವಂತ ಪುಸ್ತಕವನ್ನ ಖರೀದಿ ಮಾಡ್ಬೇಕು. ಮೇಡಮ್ ಅವ್ರಿಗೆ ಅಡ್ವಾನ್ಸ್ ಹೇಳಿ ಅವನ್ನ ಬುಕ್ ಮಾಡಿ ತರಿಸ್ಕೋಬೇಕು. 6 ಪುಸ್ತಕಗಳದಾವು. ಅವುಗಳನ್ನ ನೀವು ಅಧ್ಯಯನ ಮಾಡೋದ್ರಿಂದ ನಿಮ್ಮ ನಾಲೆಡ್ಜ್ ಡೆವಲಪ್ ಆಗ್ತದೆ. ಇದ್ರ ಬಗ್ಗೆ ತಿಳುವಳಿಕೆ ಹೆಚ್ಚು ಬರ್ತದೆ. ತಿಳುವಳಿಕೆ ಬಂತಂದ್ರೆ ನಿಮಗೆ ಹೇಳಿಕ್ಕೆ ಧೈರ್ಯ ಬರ್ತದೆ. ಇನ್ನ ಹೊಸ ಆವಿಷ್ಕಾರದ ಉತ್ಪನ್ನಗಳು ಗ್ಯಾನೋಡರ್ಮ ಮತ್ತು ಟೀ. ಋಷಿ ಗ್ಯಾನೋ ಟೀ ಅಂತ ತಿಳ್ಕೊಂಡೈತೆ ನಮ್ಮದ್ರೊಳಗ. ಅದ್ರ ಬಗ್ಗೆ ಬಹಳ ಮಂದಿಗೆ ಗೊತ್ತೈತೆ. ಬಹಳ ಮಂದಿ ಅದನ್ನು ಬಳಸ್ತಾ ಇದ್ದಾರ. ಗ್ಯಾನೋಡರ್ಮಾದ ಒಳ್ಳೆಯ ಅಂಶಗಳಿಂದ ಶ್ರೀಮಂತವಾದ ಟೀಯಿಂದ ಪ್ರತಿ ಗುಟುಕನ್ನು ಆಸ್ವಾದಿಸಿ ಪ್ರತಿದಿನವನ್ನು ಶಕ್ತಿಯುತವಾಗಿಸಿಕೊಳ್ಳಿ ಅಂತ ಹೇಳ್ತಾರ. ಅದಕ್ಕ ಇದೊಂದು ವಿಭಿನ್ನವಾದಂತಹ ಚಹಾ ಅದ. ಇದನ್ನ ನೀವು ರೂಢಿ ಮಾಡ್ಕೊಡ್ರಿ ಅಂತ ಹೇಳ್ತಾರ. ನಾವು ಇದನ್ನ ಜನರಿಗೆ ರೂಢಿ ಮಾಡುವ ಸಲುವಾಗೇನೆ ನಾವು ಒಂದು ನಡೆದಾಡುವ ಟೀ ಸ್ಟಾಲ್ ಮಾಡಿದ್ದೀವಿ ಬಾಗಲಕೋಟೆ ಒಳಗ. ಜನರಿಗೆ ಇದ್ರದ್ದು ರುಚಿ ಹಚ್ಚಬೇಕು. ಹಳೆಯ ಚಟವನ್ನ ಬಿಡಿಸಿ ಹೊಸ ಚಟವನ್ನ ಹಚ್ಚಬೇಕು. ಅನಾರೋಗ್ಯಕರವಾದಂತಹ ಚಟಗಳನ್ನ ಬಿಡಿಸಿ ಆರೋಗ್ಯಕರವಾದ ಚಟಗಳನ್ನ ಜನರಿಗೆ ಹಚ್ಚಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾವು ನಡೆದಾಡುವ ಒಂದು ಟೀ ಸ್ಟಾಲ್ ಮಾಡಿದ್ದೀವಿ. ಅದಕ್ಕ ಜಗತ್ನೊಳಗ 1.4 ಮಿಲಿಯನ್ ಪೌಂಡ್ ಟೀ ಮಾರಾಟ ಆಗತ್ತ ಏನ್ರಿ. ಅದಕ್ಕ ಟೀ ಜಗತ್ನೊಳಗ ಬಹಳ ಜನ ಕುಡಿತಾರ. ಅದಕ್ಕೋಸ್ಕರ ಅದನ್ನ ನಮ್ಮ ಈ ಗ್ಯಾನೋಡರ್ಮವನ್ನ ಟೀ ಒಳಗ ಹಾಕಿ ಟೀ ಮುಖಾಂತರವಾದ್ರೂ ನಮ್ಮ ಈ ಗ್ಯಾನೋಡರ್ಮವನ್ನ ಜನ ಸೇವನೆ ಮಾಡ್ಲಿ, ಅದರಿಂದ ತಮ್ಮ ಆರೋಗ್ಯವನ್ನ ಸರಿ ಇಟ್ಟುಕೊಳ್ಳಿ ಅನ್ನುವಂತ ಒಂದು ಉದಾತ್ತ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಒಂದು ಪರಿಶುದ್ಧವಾದ ಟೀ, ಶುದ್ಧವಾದ ಟೀ ಮಾರ್ಕೆಟ್ನಾಗ ಸಿಗಂಗಿಲ್ರಿ. 600-800 ರೂಪಾಯಿದಾಗ 1 kg ಟೀ ತರ್ತೀರಿ ನೀವು. ಅದು ಶುದ್ಧವಾಗಿ ಇರಲ್ಲ. ಅದ್ರಾಗ ಅಷ್ಟೇ 30-40% ಅಷ್ಟೇ ಶುದ್ಧವಾದ ಟೀ ಇರ್ತದ. ಆದ್ರ ಒರಿಜಿನಲ್ ಶುದ್ಧವಾದ ಟೀ ನಿಮಗೆ 2,000-3,000 ರೂಪಾಯಿ kg ಸಿಗ್ತದೆ. ಇನ್ನ ಅದಕ್ಕಿಂತ ಹೆಚ್ಚಿಗೆ ಇರ್ತದ ಹೊರತಾಗಿ ಕಮ್ಮಿ ಸಿಗಲ್ಲ. ಅದಕ್ಕೆ ಈಗ ನೀವು ಕಮ್ಮಿ ರೇಟ್ನ ಕೇಳ್ತೀರಿ ಅಂತ ಹೇಳಿ ನಿಮಗೆ ಅದು ಇದು ಮಿಕ್ಸ್ ಮಾಡಿ ಕಮ್ಮಿ ರೇಟ್ನ ಕೊಡ್ತಾರ. ಅಂತ ಅದಕ್ಕೆ ಮತ್ ನೀವು ಹಾಲು ಹಾಕ್ತಿರಿ, ಮ್ಯಾಗ ಮತ್ತ ಕಳ ಕುದಿಸ್ತೀರಿ, ಮತ್ತ ಅದಕ್ಕೆ ಸಕ್ಕರೆ ಹಾಕ್ತಿರಿ, ಹಾಕಿ ಕುಡಿತೀರಿ. ಅದು ನಿಮಗೆ ಏನಾಗ್ತದ? ಆಸಿಡಿಕ್ ಆಗ್ತದ, ಪಿತ್ತ ಆಗ್ತದ. ಅದನ್ನು ಕುಡಿಯೋದ್ರಿಂದ ಗ್ಯಾರಂಟಿ ಪಿತ್ತ ಆಗುತ್ತೆ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರ ನಮ್ಮ ಸಕ್ಕರೆ ರಹಿತ ಹಾಲು ರಹಿತ ಟೀಯನ್ನ ಕುಡೀರಿ, ಅದನ್ನ ರೂಢಿ ಇಟ್ಕೊಳ್ರಿ ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಆಮೇಲೆ ನಮ್ಮಲ್ಲಿ ಕೆಲವು ಕುಕೀಸ್ಗಳನ್ನ ಮಾಡ್ಯಾರ. ಈಗೆಲ್ಲ ಹೊರಗೆ ಬರ್ತಾವ ನೋಡ್ರಿ ಕುಕೀಸ್ ಅಂತೇಳಿ. ಅಯ್ಯೋ ಎಷ್ಟಿರ್ತಾವ್, ತುಂಬ್ಯಾವ್. ಅವ್ರ ಏನೇನ್ ಹಾಕಿರ್ತಾರ ಏನೋ ಭಗವಂತಗೆ ಗುರ್ತು, ಅವ್ರಿಗೆ ಗುರ್ತು. ಇಲ್ಲೇ ಕಾಫಿ ಮಿಶ್ರಿತವಾದಂತಹ ಅಂದ್ರೇನ್ರಿ GL ಇರ್ತಕ್ಕಂತ ಕೆಲವೊಂದು ಕುಕೀಸ್ ಬರ್ತಾವು. ಆಮೇಲೆ ನಮ್ಮ ಸ್ಪಿರುಲಿನ ಹಾಕಿದಂತ ಕುಕೀಸ್ ಬರ್ತಾವು. ಹಿಂಗ ಬೇರೆ ಬೇರೆ ಕುಕೀಸ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಅವುಗಳನ್ನು ಕೂಡ ಸೇವನೆ ಮಾಡ್ರಿ ಅಂತ ಹೇಳ್ತಾರ. ಇನ್ನ ಡಿಎಕ್ಷನ್ ಪ್ರಾಡಕ್ಟ್ಗಳಂತ ಹೇಳಿದ್ನೆಲ್ಲ ಇಷ್ಟೊತ್ತನ ನಾವು ಆರಾಮಿರ್ಬೇಕಂದ್ರೆ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನು ತಗೋಬೇಕು, ಸೇವಿಸ್ಬೇಕು ಅಂತ ಹೇಳಿದೆ ನಾನು. ಇನ್ನು ಅವು ಎಲ್ಲಿ ಸಿಗ್ತಾವು? ಬೇಕಲ್ಲ. ಡಿಎಕ್ಷನ್ ಶಾಖೆಗಳು ಮತ್ತು ಸಂಗ್ರಹಗಳ ಸಂಸ್ಥೆಗಳು. ಈಗ ಉದಾಹರಣೆಗೆ ಧಾರವಾಡದೊಳಗೆ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರದ್ದು ಐತಿ ಸ್ಟಾಕ್ ಪಾಯಿಂಟ್ ಅಂತಾರ. ಅದಕ್ಕೆ ಸರ್ವಿಸ್ ಪಾಯಿಂಟ್ ಅಂತೂ ಅಂತಾರ. ಮೊದಲು ಅದಕ್ಕೆಲ್ಲ ಸ್ಟಾಕ್ ಪಾಯಿಂಟ್ ಅಂತಿದ್ರು, ಈಗ ಅದಕ್ಕೆ ಸರ್ವಿಸ್ ಪಾಯಿಂಟ್ ಅಂತಾರ ಏನ್ರಿ. ಅಂತಲ್ಲಿ ನಾವು ಹೋಗಿ ತಗೋಬೇಕು. ಇಲ್ಲ ಅಂದ್ರೆ ಅವ್ರಿಗೆ ನಾವು ಆರ್ಡರ್ ಹಾಕಿದ್ರೆ ನಾವು ಇದ್ದ ಊರಿಗೆನೆ ನಮ್ಮ ಆರ್ಡರ್ಗಳನ್ನ ಚಂದಾಗ ಪ್ಯಾಕ್ ಮಾಡಿ ಅಡ್ರೆಸ್ ಬರೆದು ನಮಗೆ ಕಳಿಸ್ಕೊಡ್ತಾರ. ತಿಳಿತಿಲ್ರಿ? ನಿಮಗೆ ಏನಾರ ಬೇಕಾಗಿದ್ರ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲಾ ಪ್ರಾಡಕ್ಟ್ಗಳು ಸಿಗ್ತಾವು. ಜೊತೆಗೆ ಅವುಗಳನ್ನ ಹೇಗೆ ಸೇವನೆ ಮಾಡ್ಬೇಕನ್ನೋದು ಕೂಡ ಅವ್ರು ನಿಮಗೆ ಹೇಳಿಕೊಡ್ತಾರ. ಆಮೇಲೆ ಈಗ ನಾವ್ ಹೇಳಿದೀವಲ್ಲ, ರಿಜಿಸ್ಟರ್ಡ್ ಮಾಡ್ಕೊಂಡಂತ ಸದಸ್ಯರು ಇರ್ತಾರ, ವಿತರಕರು ಅಂತ ಇರ್ತಾರ ನೋಡ್ರಿ. ಅವ್ರ ಕಡೆ ನೀವು ತಗೋಬಹುದು. ಅವ್ರು ಸ್ಟಾಕ್ ಇಟ್ಕೊಂಡಿರ್ತಾರೆ ಕೆಲವು ಸಾರಿ. ಈಗ ನಮ್ಮ ಮನ್ಯಾಗ ಸರ್ವಸಾಧಾರಣ 50,000 ರೂಪಾಯಿ ಪ್ರಾಡಕ್ಟ್ ಯಾವಾಗ್ಲೂ ಸ್ಟಾಕ್ ಇಟ್ಟಿರ್ತೀನಿ ನಾನು. ಯಾರಿಗಾರ ಅರ್ಜೆಂಟ್ ಬೇಕಂದ್ರೆ ತಕ್ಷಣ ಕೊಟ್ಬಿಡ್ತೀನಿ. ಈಗ ನಾಳೆ ತರಿಸ್ತೀನ್ರಿ, ನಾಡ್ದು ಬರ್ತಾವ್ರಿ, ಅಚ್ಚಿ ನಾಡ್ದು ಕೊಡ್ತೀನ್ರಿ ಅಂದ್ರ ಜನರ ಮೈಂಡ್ ಚೇಂಜ್ ಆಗ್ಬಹುದು. ಅವ್ರು ಕೇಳಿದ ತಕ್ಷಣ ಕೊಟ್ವಿ ಅಂದ್ರೆ ಅವ್ರಿಗೆ ಖುಷಿ ಆಗತ್ತೆ. ಆಮೇಲೆ ನಮ್ಮ ಪ್ರಾಡಕ್ಟ್ಗಳು ಕೂಡ ಹೆಚ್ಚು ಹೆಚ್ಚು ಸೇಲ್ ಆಗ್ತಾವ. ಆಮೇಲೆ ಈ ವಿತರಕರು ಆಗೋದ್ರಿಂದ ಏನಪ್ಪಾ ಲಾಭ ಅಂದ್ರ, ನೀವು
ವಿತರಕರಾಗಿ ಮೊದಲ ನೀವು ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಬೇಕು. ನೀವು ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಿದ್ರಪ್ಪ ಅಂತಂದ್ರೆ ಒಂದು ವಿಶ್ವಾಸ ಬರ್ತದೆ ನಿಮಗೆ. 1 ತಿಂಗಳು 1.5 ತಿಂಗಳು ಹೋದ್ಮೇಲೆ ಗೊತ್ತಾಗತ್ತ, ಓಹೋ ಇವು ಚಲೋ ಅದಾವು, ನಮ್ಮ ದೇಹಕ್ಕೆ ಸಹಾಯ ಮಾಡಕತ್ತವು, ನನಗೆ ಈಗ ಮೊದಲಿನಕ್ಕಿಂತ ಚಲೋ ಅನಿಸ್ಲಾಕತ್ತದ ಅಂತ ನಿಮಗ್ ಗೊತ್ತಾಗ್ತದೆ. ಯಾವಾಗ ನಿಮಗ್ ಗೊತ್ತಾಗ್ತದ, ಆ ನಂತರ ನಿಮಗ ಅನುಭವ ಆದಂತ ವಿಚಾರಗಳನ್ನ ಬೇರೆಯವರಿಗೆ ತಿಳಿಸ್ಬೇಕು, ಹೇಳ್ಬೇಕು. ನಿಮಗೆ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಸ್ಪಾನ್ಸರ್ ಯಾರು ಇರ್ತಾರಲ್ಲ, ಅಥವಾ ನಿಮ್ಮ ಮೇಲಿನವ್ರು ಯಾರು ಇರ್ತಾರಲ್ಲ, ಅಥವಾ ನಿಮಗಿಂತ ಅನುಭವಿಕರಿದ್ದವ್ರು ಯಾರು ಇದ್ರಪ್ಪ ಅಂದ್ರೆ ಅವ್ರ ಕಡೆಯಿಂದ ಅವರಿಗೆ ಹೇಳಿಸ್ಬೇಕು. ಆಮೇಲೆ ಡಿಎಕ್ಷನ್ ವ್ಯವಹಾರ ಮಾಡೋದು ಹೆಂಗಪ್ಪ ಅಂತ ಕೇಳಿದ್ರ, ನಾನು ಇನ್ನೂವರೆಗೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ಉತ್ಪನ್ನಗಳನ್ನ ಮೊದಲು ಸೇವಿಸ್ಬೇಕು. ಅದ್ರ ಮೇಲೆ ವಿಶ್ವಾಸ ಬಂತಪ್ಪ ಅಂದ್ರೆ ನಾವೇನಾಗ್ಬೇಕು, ವಿತರಕರಾಗಬೇಕು. ಏನ್ರಿ, ಒಂದು ನಾವು ಹೆಲ್ತ್ ಕಾರ್ಡ್ ತಗೋಬೇಕು. ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಹೆಲ್ತ್ ಕಾರ್ಡ್ ತಗೋಬೇಕು. ಆ ನಂತರ ನಾವು ಸೇವಿಸಿದ ಮೇಲೆ ನಮಗ ಸರಿ ಅನಿಸ್ತಂದ್ರ, ನಮಗ ಒಳ್ಳೆ ರಿಸಲ್ಟ್ ಬಂತು ಅಂದ್ರ ಬೇರೆದವ್ರಿಗೂ ಹೇಳ್ಬೇಕು. ಡಿಎಕ್ಷನ್ ವ್ಯವಹಾರ ಮಾಡೋದ್ರಿಂದ ನಿಮಗೆ ಏನಾಗತ್ತಂದ್ರ, ಆರಂಭದಲ್ಲಿ ನೀವು ತಗೊಳ್ತಕ್ಕಂತ ಪ್ರಾಡಕ್ಟ್ಗಳು ಅಂದ್ರೆ ನೀವು ಆರಾಮಿರ್ಬೇಕಂತ ಹೇಳಿ, ಅಥವಾ ನಿಮ್ ತಂದೆ ತಾಯಿ ಆರಾಮಿರ್ಬೇಕಂತ ಹೇಳಿ ಏನ್ ಪ್ರಾಡಕ್ಟ್ಗಳನ್ನ ತಗೋತಿರಲ್ಲ, ಅವುಗಳನ್ನ ನೀವು ಫ್ರೀ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ. ಇಲ್ಲಿ ಬಹಳ ಬಹಳ ಸುಲಭದ ಮಾರ್ಗಗಳದವು. ಇಲ್ಲಿ ಏನಿಲ್ಲ, ನೀವು ಕೇವಲ ಬ್ರ್ಯಾಂಡ್ ಚೇಂಜ್ ಮಾಡೋದು ಅಷ್ಟೇ ಕೆಲಸ. ಬೇರೆ ಬ್ರ್ಯಾಂಡಿನ ಟೀ, ಕಾಫಿ, ಬ್ರಷ್, ಟೂತ್ ಪೇಸ್ಟ್ ಏನು ನೀವು ಪ್ರತಿನಿತ್ಯ ಸಲಕರಣೆಗಳನ್ನು ತಗೋತಿರಲ್ಲ, ಆಮೇಲೆ ಬಹಳ ಅದಾವ ಪ್ರಾಡಕ್ಟ್ಗಳು. ಅವು ಎಲ್ಲಾ ಪ್ರಾಡಕ್ಟ್ಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ತಗೋಬೇಕು. ಅಂದ್ರೆ ಕೇವಲ ನೀವು ಬ್ರ್ಯಾಂಡ್ ಚೇಂಜ್ ಮಾಡೋದ್ರಿಂದ ನಿಮಗೆ ಬಹಳ ಅಂದ್ರೆ ಬಹಳ ಅನುಕೂಲ ಆಗ್ತದೆ. ಈಗ ನೀವು ಒಂದು ಫುಡ್ ಬಾಸ್ಕೆಟ್ನಾಗ ಆಗ್ಲಿ ಎಲ್ಲರಾಗ್ಲಿ ನೀವೇನಾದ್ರೂ ಪ್ರಾಡಕ್ಟ್ಗಳನ್ನ ತಗೊಂಡ್ರಪ್ಪ ಅಂದ್ರ ನಿಮಗೇನ್ ಅವ್ರು ಒಂದ್ ಸ್ವಲ್ಪ ಕಾಯಂ ಇಲ್ಲ ತಗೋತೀರ ಅಂತ ಹೇಳಿ ಯಾವಾಗಾರ ಒಂದ್ 500 ರೂಪಾಯಿ ಕನ್ಸೆಷನ್ ಕೊಡ್ತಾರ ನಿಮಗವ್ರು? ಕೊಡುದಿಲ್ಲ. ಆಮೇಲೆ ಮತ್ತೆ ನೀವು ಗೆಳೆಯರಿಗೆ ಹೇಳ್ತೀರಿ, ಅಲ್ಲಿ ಫುಡ್ ಬಾಸ್ಕೆಟ್ ಚಲೋ ಐತ್ ನೋಡ್ರಿ, ಅಲ್ಲೆಲ್ಲ ಬಾಳ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿರ್ತಾರ, ಅಲ್ಲಿ ತಗೊಳ್ರಿ, ಬೇಷ್ ಇರ್ತಾವ, ಚಲೋ ಇರ್ತಾವ ಅಂತ ನೀವು ಶಿಫಾರಸ್ ಮಾಡ್ತಿರಲ್ಲ. ಅವಾಗ ನಿಮ್ ಗೆಳೆಯರು ಹೋಗಿ ಅಲ್ಲಿ ಪ್ರಾಡಕ್ಟ್ಗಳನ್ನ ತಗೋತಾರಲ್ಲ, ಅವಾಗ ಆ ಗೆಳೆಯ ಏನಾರ ನಿಮ್ಗೊಂದ್ 100-200 ರೂಪಾಯಿ ಕೊಡ್ತಾನೆ? ನೀವು ಇಲ್ಲ. ಆದ್ರ ನಮ್ಮ ಡಿಎಕ್ಷನ್ ಕಂಪನಿಯ ವ್ಯವಹಾರದಲ್ಲಿ ನಿಮಗ ಪ್ರತಿ ಪರ್ಚೇಸ್ಗೂ ಒಂದಷ್ಟು ಬೋನಸ್ಗಳು ಆಡ್ ಆಗ್ತಾವ ನಿಮಗ. ಆಮೇಲೆ ಅದು ಮಾರ್ಕೆಟಿಂಗ್ ಪ್ಲಾನ್ ಬಹಳ ಸಿಸ್ಟಮೆಟಿಕ್ ಆಗೈತಿ. ಆ ಸಿಸ್ಟಮೆಟಿಕ್ ಆಗಿದ್ದಂತಹ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ನಾವು ಸರಿಯಾಗಿ ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು. ಆದ್ರೆ ನಾನು ಆ ವಿಚಾರಗಳನ್ನ ಅಂದ್ರೆ ಮಾರ್ಕೆಟಿಂಗ್ ಪ್ಲಾನಿಂಗ್ ಸಂಬಂಧಪಟ್ಟಂತಹ ವಿಚಾರಗಳನ್ನ ಬಹಳ ಡಿಟೇಲ್ ಆಗಿ ಹೇಳಿಕ್ ಹೋಗುದಿಲ್ಲ. ಯಾಕಂದ್ರ ಹೊಸಬರಿಗೆ ಅದು ಬಹಳಷ್ಟು ಹೇಳಿದ್ರು ಕೂಡ ಅರ್ಥ ಆಗುವುದಿಲ್ಲ. ಸಮಯ ವ್ಯರ್ಥ ಮಾಡೋದ್ರೊಳಗೂ ನನಗೆ ಆಸಕ್ತಿ ಇಲ್ಲ. ನೀವು ಮೇಲ್ನವರನ್ನ, ನಿಮಗಿಂತಲೂ ಅನುಭವಿಕರನ್ನ, ಅಥವಾ ನಿಮಗೆ ಸ್ಪಾನ್ಸರ್ ಮಾಡಿದವರನ್ನ ಕೇಳಿ ತಿಳ್ಕೋಬಹುದು. ಒಂದು ಇಲ್ಲಪ್ಪ ಅಂದ್ರ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರ ಕಡೆಯಿಂದ ಎಲ್ಲಾ 6 ಪುಸ್ತಕಗಳನ್ನ, ನಮ್ಮ ಡಿಎಕ್ಷನ್ ಕಂಪನಿಗೆ ಸಂಬಂಧಪಟ್ಟಂತ 6 ಪುಸ್ತಕಗಳನ್ನ ತಗೊಂಡು ನೀವು ಫ್ರೀ ಆಗಿದ್ದಾಗ ಕುತ್ಕೊಂಡು ಅಧ್ಯಯನ ಮಾಡಿದ್ರಪ್ಪ ಅಂದ್ರ ಅಲ್ಲೆಲ್ಲ ನಿಮಗ ಯಾವ ರೀತಿ ವ್ಯವಹಾರ ಮಾಡಿದ್ರೆ ಯಾವ ರೀತಿ ನಿಮ್ಗೆ ಲಾಭ ಸಿಗ್ತದ, ನಿಮಗ ಪ್ರತಿ ತಿಂಗಳು ಬೋನಸ್ ಅನ್ನ ಹೆಚ್ಚು ಮಾಡ್ಕೋಬೇಕಾದ್ರೆ ನೀವು ಏನ್ ಮಾಡ್ಬೇಕು ಅನ್ನುವಂತ ಎಲ್ಲಾ ವಿಚಾರಗಳು ನಿಮಗ ಗೊತ್ತಾಗ್ತಾವ. ಕೆಲವೊಂದು ಇಂಪಾರ್ಟೆಂಟ್ ಇದ್ದದ್ದನ್ನ ನಾನು ನಿಮಗೆ ಇಲ್ಲಿ ಹೇಳಿಕ್ ಇಷ್ಟಪಡ್ತೀನಿ. ನೀವು ತಗೊಂಡ್ರಿ, ನಿಮಗೆ ಚಲೋ ಅನಿಸ್ತು, ಆರಾಮ್ ಅನಿಸ್ತು, ನೀವು ವಿತರಕರು ಆದ್ರಪ್ಪ ಅಂತಂದ್ರ ಬೇರೆಯವ್ರಿಗೆ ಹೇಳ್ತೀರಿ, ನಿಮ್ ಕಾಕಾರಿಗೆ, ನಿಮ್ ದೊಡ್ಡಪ್ಪವ್ರಿಗೆ, ನಿಮ್ ದೊಡ್ಡಮ್ಮವ್ರಿಗೆ, ನಿಮ್ಮ ಮಾಮಾರಿಗೆ, ನಿಮ್ ಮಾಮಿಯವರಿಗೆ, ಯಾರಿಗಾರ ಬಹಳ ಕ್ಲೋಸ್ ಇದ್ದವ್ರಿಗೆ, ಇಲ್ಲ ಮಾಮಾರ ನಾನು ಇಂಥದ್ದೊಂದು ತಗೊಂಡೆ, ನನಗೆ ಬಹಳ ಚಲೋ ಆಗ್ಯದ, ಈಗ ನನ್ನ BP ಸ್ವಲ್ಪ ನಾರ್ಮಲ್ ಅನ್ಸಾಕತೈತಿ, ಆಮೇಲೆ ನಂದು ಶುಗರ್ನು ಒಂಚೂರು ಕಂಟ್ರೋಲ್ ಅನ್ಸಾಕತೈತಿ, ಆಮೇಲೆ ನನ್ನ ದೇಹದೊಳಗ ಚೈತನ್ಯ ಬಂದಂಗ ಅನ್ಸಾಕತೈತಿ, ಶಕ್ತಿ ಬಂದದ, ಈಗ ಓಡಾಡಿ ಕೆಲಸ ಮಾಡ್ತೀನಿ, ನನಗ ರಾತ್ರಿ ಸರಿಯಾಗಿ ನಿದ್ರಿ ಬರ್ತಿದ್ದಿಲ್ಲ, ಈಗ ನಿದ್ರಿ ಬರ್ಲಾಕತ್ತಿ ಅದ, ಹಿಂಗೆಲ್ಲ ನೀವು ಅವ್ರು ಹೇಳಿದ್ರಪ್ಪ ಅಂದ್ರ ಅದೇನೋ ನಮಗೂ ಕೊಡು ಅಂತ ಅಂತಾರ. 4 ಮಂದಿಗೆ ನೀವು ಕೇಳಿದ್ರ ಅದ್ರಾಗ ಒಬ್ರಿಬ್ರ ನೀವು ತಗೋತಾರ. ಅವರು ಪ್ರಾಡಕ್ಟ್ಗಳನ್ನ ನಿಮ್ ಕಡೆಯಿಂದ ತಗೊಂಡ್ರಂದ್ರ 1,000 ರೂಪಾಯಿಕ
ಏನ್ರಿ 150 ರೂಪಾಯಿದಿಂದ 200 ರೂಪಾಯಿ ನಿಮಗೆ ತತ್ಕ್ಷಣ ಲಾಭ ಸಿಗ್ತದ. ಸರಳವಾಗಿ ನಿಮಗೆ ತಿಳಿಯುವಂಗೆ ಹೇಳ್ತೀನಿ ನೋಡ್ರಿ. ನೀವು ಬೇರೆಯವರಿಗೆ 1000 ರೂಪಾಯಿದ ಪ್ರಾಡಕ್ಟ್ ಕೊಟ್ರಪ್ಪ ಅಂದ್ರ ತತ್ಕ್ಷಣ ನಿಮಗ 150ರಿಂದ 200 ರೂಪಾಯಿ ನಿಮಗ ಉಳಿತಾಯ ಆಗ್ತದ. ಅಂದ್ರೆ ನಿಮಗ ಜಮಾ ಆಗ್ತದ, ನಿಮ್ ಕೈಯಾಗ ಬಂದ್ಬಿಡ್ತದ ಬೈ ಹ್ಯಾಂಡ್. ಇನ್ನು ಮತ್ತೆ ಬೋನಸ್ ಆಡ್ ಆಗತ್ತ. ಅದಕ್ಕ ಬೋನಸ್ ಕೂಡ ಆಡ್ ಆಗ್ತದ. ಅದು ಪ್ರತಿ ತಿಂಗಳ 10ನೇ ತಾರೀಕು ನಿಮಗ ಬೋನಸ್ ಸಿಗ್ತದ. ಆಮೇಲೆ ಆ ಬೋನಸ್ ಹೆಂಗ್ ಸಿಗ್ತದಪ್ಪ ಅಂದ್ರ ನಿಮಗ 3000 PV ಆಗೋ ತನಕನು 6%, ಹಿಂಗ ಹೆಚ್ಚಾಕೋತ ಹೋಗ್ತದ. 6% ದಿಂದ 37% ವರೆಗೂ ನೀವು ಲಾಭವನ್ನು ತಗೋಬಹುದು. ಆಮೇಲೆ ಗ್ರೂಪ್ ಓವರ್ ರೈಡಿಂಗ್ ಬೋನಸ್ ಅಂತ ಬರ್ತ, ಅದು 2% ಇಂದ 31%. ಇನ್ನು ಅಭಿವೃದ್ಧಿ ಬೋನಸ್ ಅಂತ ಬರ್ತ, ಅದು ಯಾವಾಗ ಬರ್ತದ್ರಿ? ಮುಂದೆ ಬರ್ತದ. ಅದು 1ರಿಂದ 5%. ಆಮೇಲೆ ನಾಯಕತ್ವದ ಬೋನಸ್ ಅಂದ್ರೆ ಲೀಡರ್ಶಿಪ್ ಬೋನಸ್ ಅಂತ ಬರ್ತ, ಅದು ಯಾವಾಗ ಬರ್ತದ್ರಿ? ಡೈಮಂಡ್ ಆದ ನಂತರ, ಕ್ವಾಲಿಫೈಡ್ ಡೈಮಂಡ್ ಆದ ನಂತರ ನಿಮ್ಗೆ ಸಿಗ್ತದ. ಅದು 3ರಿಂದ 15% ಸಿಗ್ತದ. ಅವಾಗ ಯಾವಾಗ ನೀವು ಕ್ವಾಲಿಫೈಡ್ ಡೈಮಂಡ್ ಆಗ್ತಿರಲ್ಲ, ಅವಾಗ ನಿಮ್ಮ ಆದಾಯ ಬಹಳ ಹೆಚ್ಚು ಆಗ್ತದೆ. ಅವಾಗ್ಲಿಂದ ನೀವು ಹೆಚ್ಚು ಹೆಚ್ಚು ಲಾಭವನ್ನ ಕಂಪನಿಯಿಂದ ಪಡಿತೀರಿ. ಬೋನಸ್ ಕೂಡ ಸಾಕಷ್ಟು ಸಿಗ್ತದೆ ನಿಮಗ. ನೀವು ನೋಡ್ರಿ, ಎಲ್ಲಾ ಲಾಭದ ಹಂಚಿಕೆಗಳು ಸಿಗ್ತಾವು. ಸೆಮಿನಾರ್ ಪ್ರಯಾಣಕ್ಕೆ ಪ್ರೋತ್ಸಾಹ ಸಿಗ್ತದೆ ನಿಮ್ಗೆ, ಅದಕ್ಕೆ ಅಲ್ಲಿ ಎಲ್ಲ ಕೊಡ್ತಾರ. ಆಮೇಲೆ ನಿಮ್ಗ 2 ಇನ್ಸೆಂಟಿವ್ಗಳದಾವು. ಒಂದು ಮೊಬೈಲ್ ಇನ್ಸೆಂಟಿವ್ ಅಂತ ಐತೆ, ಅದು ನಾವು ತಗೊಳ್ಳುವಾಗ 12,500 ರೂಪಾಯಿ ಇತ್ತು, ಈಗ ಅದನ್ನ 15,000 ರೂಪಾಯಿ ಮಾಡ್ಯಾರ. ಏನ್ರಿ, 15,000 ರೂಪಾಯಿ ಮಾಡ್ಯಾರ. ಆಮೇಲೆ ವಿದೇಶ ಪ್ರಯಾಣಕ್ಕೂ ಕೂಡ ಅವಾಗ 1 ಲಕ್ಷ ಇತ್ತು, ಈಗ 1,20,000 ರೂಪಾಯಿ ಕೊಡ್ತಾರ. ಅದಕ್ಕೆ ಆಯಾ ನಾವು ಸ್ಟೇಟಸ್ ಅನ್ನ ಪಡೀತಾ ಹೋಗ್ಬೇಕು. ಆಮೇಲೆ ಈ ಚಿಲ್ಲರೆ ಮಾರಾಟದಿಂದ ನಮಗೆ ತಕ್ಷಣ ಒಂದು 20%, 15ರಿಂದ 20% ತಕ್ಷಣ ನಿಮ್ಗೆ ಲಾಭ ಸಿಗುತ್ತೆ. ಆಮೇಲೆ ಬೋನಸ್ ಸಿಗ್ತದೆ. ಆಮೇಲೆ ಬೇರೆ ಬೇರೆ ಆದಾಯಗಳು ಬಹಳ ಅದಾವ. ಅವನ್ನೆಲ್ಲ ಹೇಳಿದ್ರಿ ಸದ್ಯಕ್ಕೆ ಹೊಸಬರಿಗೆ ಅರ್ಥ ಆಗುದಿಲ್ಲ, ಆಮೇಲೆ ಹಳಬರಿಗೆ ಎಲ್ಲ ಗೊತ್ತದ. ಈಗ ನಾನು ಹೇಳಿದ್ನಲ್ಲ, ಮೊಬೈಲ್ ಇನ್ಸೆಂಟಿವ್ ಯಾವಾಗ ಸಿಗ್ತದ್ರಪ್ಪ? ನಿಮ್ ಕೆಳಗಡೆ 3 ಜನ ಸ್ಟಾರ್ ಏಜೆಂಟ್ ಆದ್ರಪ್ಪ ಅಂದ್ರ, ನೀವು ಸ್ಟಾರ್ ಏಜೆಂಟ್ ಆಗಿ, ಅಂದ್ರೆ ನೀವು ಸ್ಟಾರ್ ಏಜೆಂಟ್ ಯಾವಾಗ ಆಗ್ತೀರಿ? 45,000 PVಗಳಾಗಬೇಕು. ಜೊತೆಗೆ ನೀವು ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗ್ಬೇಕಾದ್ರ 60,000 PVಗಳು ನಿಮ್ಗೆ ಯಾವಾಗ ಆಗ್ತಾವು? ಅವಾಗ ನೀವು ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗ್ತೀರಿ. ನಿಮ್ಮ ಕೆಳಗಡೆ 3 ಜನ ನಿಮ್ಮಂಗ 60,000 PVಗಳನ್ನ ಮಾಡಿದ್ರಪ್ಪ ಅಂದ್ರ ಅವಾಗ ನಿಮ್ಗೆ 15,000 ರೂಪಾಯಿ ಮೊಬೈಲ್ ಇನ್ಸೆಂಟಿವ್ ಅಂತ ಬರ್ತದ. ಅದೇ ರೀತಿ ನೀವು ಸ್ಟಾರ್ ರೂಬಿಗಳನ್ನ 5 ಜನ ಸ್ಟಾರ್ ರೂಬಿಗಳನ್ನ ಮಾಡಿದ್ರಿ ಅಂದ್ರೆ ಅದರ ಅರ್ಥ ನಿಮ್ ಕೆಳಗೆ 5 ಮಂದಿಗೆ ನೀವು ಮೊಬೈಲ್ ಇನ್ಸೆಂಟಿವ್ ಬರುವಂಗ್ ಮಾಡಿದ್ರಿ ಅಂದ್ರೆ ಅವಾಗ ನಿಮಗ್ 1,20,000 ರೂಪಾಯಿ ಬೋನಸ್ ಬರ್ತದ. 1,20,000 ರೂಪಾಯಿ ಪ್ರತಿ ತಿಂಗಳು ಬರ್ತಕ್ಕಂತ ಬೋನಸ್ ಅಲ್ದೇನೆ ಎಕ್ಸ್ಟ್ರಾ ಇದು. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಇದರಲ್ಲಿ ಲಾಭಗಳು ಸಿಗ್ತಾವು ಅನ್ನೋದನ್ನ ಈ ಪುಸ್ತಕದಲ್ಲಿ ನಿಮಗೆ ಸವಿವರವಾದ ಮಾಹಿತಿಯನ್ನು ಕೊಡ್ತಾರ. ಅದನ್ನ ನೀವು ಪ್ರಯೋಜನ ಮಾಡ್ಕೋಬೇಕು. ಏನ್ರಿ, ಆಮೇಲೆ ನೀವು ಫ್ರೀಯಾಗಿ ಕಂಪನಿಯ ಪರವಾಗಿ ನೀವು ಪ್ರಯಾಣಗಳನ್ನು ಮಾಡಬಹುದು ಬೇರೆ ಬೇರೆ ರಾಷ್ಟ್ರಗಳಿಗೆ, ದೇಶಗಳಿಗೆ. ಇದೊಂದು ಬಹಳ ಅದ್ಭುತವಾದಂತಹ ಉದ್ಯಮ. ಅತ್ಯಂತ ಕಡಿಮೆ ಇನ್ವೆಸ್ಟ್ ಅನ್ನ ಮಾಡಿ ಅತ್ಯಂತ ಬಹಳ ಲಾಭವನ್ನ ತಗೊಳ್ತಕ್ಕಂತ ಏಕೈಕ ಉದ್ಯಮ ಇದು. ಅದಕ್ಕ ನೀವು ಈ ಉದ್ಯಮಕ್ಕೆ ನಿಮ್ಮನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತೀನಿ. ಹಾಗೂ ನೀವು ಸಕ್ರಿಯರಾಗ್ರಿ, ಇದ್ರೊಳಗೆ ಭಾಗವಹಿಸ್ರಿ, ಇದರ ಲಾಭವನ್ನ ನೀವು ತಗೊಳ್ರಿ, ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ರಿ, ಆರ್ಥಿಕ ಪರಿಸ್ಥಿತಿಯನ್ನ ಸರಿ ಮಾಡ್ಕೊಳ್ರಿ, ಆನಂದಮಯವಾಗಿರ್ರಿ ಅಂತ ತಿಳ್ಕೊಂಡು ನಾನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆಲ್ ಮೈ ಡಿಎಕ್ಷನ್ ಫ್ಯಾಮಿಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲವನ್ನು ವಿವರವಾಗಿ ನಮ್ಗೆ ಇವತ್ತು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಯು ಸರ್. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಇದನ್ನ ನಾವು ತಿಳ್ಕೊಳ್ಬೇಕು, ಪ್ರತಿಯೊಬ್ರು ಕೂಡ ನಾವು ಲೀಡರ್ಸ್ ಆಗ್ಬೇಕು. ಅಂದಾಗ ಮಾತ್ರ ನೋಡಿ ನಮ್ಗೆ ನಾವು ಜನರಿಗೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ DXN ಕಂಪನಿ ಇಂಟರ್ನ್ಯಾಷನಲ್ ಕಂಪನಿ. ಆಮೇಲೆ ಇಲ್ಲಿರುವ ಲೀಡರ್ಸ್ ಕೂಡ ಅವರು ಬೆಳೆದಿದ್ದಾರೆ, ಅವರು ತಿಳ್ಕೊಂಡಿದ್ದಾರೆ.
ಆದ್ರೆ ನಾನ್ ಇದ್ರಲ್ಲಿ ಬಂದಿದ್ದೇನೆ, ನಾನು ನನ್ನ ಸೆಲ್ಫ್ ಡೆವಲಪ್ಮೆಂಟ್ ಬೇಕು ಅಂದಾಗ ನಾನೇನು ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ನಾಲೆಜ್ ಮಾತ್ರ ನಿಮ್ಗೆ ಆತ್ಮವಿಶ್ವಾಸವನ್ನ ಕೊಡ್ತದೆ, ಧೈರ್ಯವನ್ನ ಕೊಡ್ತದೆ. ನಿಮಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಹೊರಗಡೆ ಹೋದಾಗ ಜನ ಬೇಕಾದಷ್ಟು ಕ್ವಶನ್ ಕೇಳ್ತಾರೆ, ನಿಮ್ಮನ್ನೇ ನೆಗೆಟಿವ್ ಮಾಡ್ಬಿಡ್ತಾರೆ. ಮೊನ್ನೆ ನಮ್ಮ ಲಕ್ಷ್ಮಿ ಕಟ್ಟಿ ಅವರಿಗೆ ನಾ ಒಂದ್ ಮಾತು ಹೇಳಿದ್ದೆ, ಆದಷ್ಟು ನೀವು ಸ್ವಲ್ಪ ಹೊರಗಡೆ ನೀವು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು, ನನ್ನನ್ನೇ ಕಾದ್ರೆ ಲೇಟ್ ಆಗ್ತದೆ ಅಂತೇಳಿ. ಅವರು ಹೊಸಬ್ರು ಪಾಪ. ಅವ್ರು ಯಾರೋ ಒಂದಿಬ್ರಿಗೆ ಕೇಳಿದ ತಕ್ಷಣ ಜನ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಅವ್ರನ್ನೇ ನೆಗೆಟಿವ್ ಅಂದ್ರೆ ಆತರ ಮಾತುಗಳು. ಅಯ್ಯೋ ನನ್ಗೆ ಇದೇನು ಚೆನ್ನಾಗ್ ಅನ್ಸಿಲ್ಲ, ಅಯ್ಯೋ ಇದು ಏನೋ ಕಾಸ್ಟ್ಲಿ, ಹಾಗೆ ಹೀಗೆ. ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ನಾವೇನೋ ಮಾರಾಟ ಮಾಡ್ತಾ ಇದ್ದೇವೆ, ನಾವೇನೋ ಲಾಭ ಮಾಡ್ಕೊಳ್ತಾ ಇದ್ದೇವೆ ಅಂತ. ನೋಡಿ, ಇದ್ರ ಬಗ್ಗೆ ತಿಳ್ಕೊಂಡು ಇದ್ರ ಒಳಗಡೆ ಬಂದಾಗ ಅವರಿಗೆ ಬೆನಿಫಿಟ್ ಆಗೋದು, ಅದು ಅವ್ರಿಗೆ ಗೊತ್ತಿರುವುದಿಲ್ಲ. ಸೊ ಹಾಗಾಗಿ ಆ ಒಂದು ಹೇಳುವಂತಹ ಒಂದು ಕೌಶಲ್ಯ ನಮ್ಮ ಹತ್ರ ಇವತ್ತು ಬೇಕಾಗಿದೆ. ಅವ್ರನ್ನ ಏನಾದ್ರೂ ಮಾಡಿ ಈ ಪ್ರಾಡಕ್ಟ್ ಅನ್ನ ನಾವು ಸ್ಟಾರ್ಟಿಂಗ್ ಒಂದ್ಸರಿ ತಿನ್ಸೋದು ಮಾತ್ರ ಕಷ್ಟ, ಮತ್ತೆ ನಿಮ್ಗೆ ಖಂಡಿತವಾಗಿಯೂ ಜನ ನಿಮ್ಮೊಂದಿಗೆ ಇರ್ತಾರೆ. ಅವ್ರಿಗೆ ಮೀಟಿಂಗ್ ಫಸ್ಟ್ ಒಂದ್ಸರಿ ತರೋದು ಕಷ್ಟ, ಆಮೇಲೆ ಗೊತ್ತಾಗ್ತದೆ ಇಲ್ಲಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ಕಾಸಿಗೋಸ್ಕರ, ಒಳ್ಳೆಯ ಒಂದು ಏನು ಅಂತ ಹೇಳಿದ್ರೆ ಪರ್ಪಸ್ಗೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ತಿದ್ವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ, ಏನೋ ಸೇಲು, ಏನೋ ತಿನ್ಕೊಂಡು ಹೋಗ್ಲಿ ಬಿಡು ಅಂತ ಯಾರಾದ್ರೂ ಅಸಡ್ಡೆಯಲ್ಲಿ ನಾವು ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ಕೊಟ್ಟಿದೀವ? ಯಾರು? ನಾವು ಫಸ್ಟ್ ಇಂದನೂ ಹಾಗೆ ಎಲ್ಲರಿಗೂ ಕೂಡ ನಾವು ಅದನ್ನೇ ಹೇಳ್ತಾ ಬಂದಿದ್ದೀವಿ. ಇಲ್ಲ, ನೀವು ಕೊಟ್ರೆ ಫಾಲೋ ಅಪ್ ಮಾಡ್ಬೇಕು. ನೀವೇನು ಅಂದ್ರೆ ಸೇಲ್ಸ್ ಮಾರ್ಕೆಟ್ ಇಂದ ತರ್ತಾರೆ, ಮಾರ್ಕೆಟ್ ಇಂದ ತಂದ್ಬಿಟ್ಟು ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ. ನೀವೇನೋ ಒಂದು ಪ್ರಾಡಕ್ಟ್ ನ ತಂದಿದ್ದೀರಾ, ನಿಮ್ಗೂ ಅವ್ರಿಗೂ ಕನೆಕ್ಷನ್ ಇದೆಯಾ? ನಿಮ್ಗೆ ಅವ್ರು ಕೇಳಿದ್ರಾ? ಮೆಡಿಕಲ್ ಶಾಪ್ನವ್ರು ಇರ್ಬೋದು ಅಥವಾ ಬೇರೆ ಯಾರೋ ಇರ್ಬೋದು, ಏನು ತಗೊಂಡಿದ್ದೀರಾ, ಚೆನ್ನಾಗಿದ್ಯಾ, ಹೇಗಿದೆ ಅಂತ? ಇಲ್ಲ. ಬಟ್ ನಮ್ದು ಉಲ್ಟಾ, ನಮ್ದು ತಗೊಳ್ಳೋವರೆಗೂ ಮಾತ್ರ ಕಷ್ಟ, ಆಮೇಲೆ ನಾವು ಕೇಳ್ಬೇಕು, ಕರೆಕ್ಟ್ ಆಗಿ ತಗೊಂಡಿದ್ದೀರಾ? ಟೀ ತಗೊಂಡ್ರೆ ಕರೆಕ್ಟ್ ಆಗಿ ಕುಡಿದ್ರಾ? ಏನು ನಿಮ್ಗೆ ಏನ್ ಅನಿಸ್ತಾ ಪರಿಣಾಮ? ನಾಟ್ ಓನ್ಲಿ ಸೇಲ್ಸ್, ಅದ್ರ ಜೊತೆಗೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಗೆ ಒಂದು ಭಾವನೆ ಇದೆ, ಅವರಿಗೆ ಆರಾಮಾಗ್ಬೇಕು, ನಾನ್ ಕೊಟ್ಟಿದ್ದು ಅಲ್ಲಿ ರಿಸಲ್ಟ್ ಬರ್ಬೇಕು. ನೋಡಿ, ಇದು ಯಾವಾಗ ಅರ್ಥ ಆಗ್ತದೆ ಯಾವುದೇ ಪರ್ಸನ್ಗೆ ಅಂದ್ಮೇಲೆ, ಅವ್ರು ನಮ್ ಜೊತೆಗೆ ಬಂದು ನಮ್ ಜೊತೆಗೆ ಒಡನಾಡಿದ ಮೇಲೆ ಗೊತ್ತಾಗ್ತದೆ ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ. ಹಾಗೆ ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಆನಂದ್ ಮಸ್ಲಿ ಸರ್ ಏನೋ ಬಿಸ್ನೆಸ್, ಶೈಲಾ ಶೆಟ್ಟಿ ಮೇಡಮ್ ಏನೋ ಬಿಸ್ನೆಸ್ ಏನೋ ಹೇಳ್ತಾ ಇದ್ದಾರೆ, ಇಲ್ಲ, ಬಿಸ್ನೆಸ್ ಇದು ಏನೇ ಇದ್ರೂನು ಕೂಡ ಅದ್ರ ಜೊತೆಗೆ ಏನಿದೆ ಉದ್ದೇಶ ಬೇರೆನೇ ಇದೆ ಅಲ್ವಾ? ಉದ್ದೇಶ ಒಳ್ಳೇದಿದೆ. ಅಪ್ಪ ಒಳ್ಳೇದನ್ನ ತಗೊಳ್ಳಿ ನೀವು, ಇದರಿಂದ ನಿಮ್ಗೆ ಇಷ್ಟಿಷ್ಟೆಲ್ಲ ಲಾಭಗಳಿವೆ ಅಂತ ನಾವು ಹೇಳ್ತಾ ಇದೀವಿ. ಅದು ನಮ್ಗೆ ಗೊತ್ತಾಗ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಅದಕ್ಕೆ ನಾವು ಬೇಜಾರಾಗ್ಬಾರ್ದು, ಅಯ್ಯೋ ನನ್ನ ಹತ್ರ ಆಗ್ಲೇ ಇಲ್ಲ. ಆದ್ರೆ ನಾವು ನಿರಂತರವಾಗಿ ನಾನೇನ್ ಮಾಡ್ಬೇಕು, ಪ್ರಯತ್ನ ನಿರಂತರವಾಗಿ. ನೋಡಿ, ಎಷ್ಟೆಷ್ಟು ಮೀಟಿಂಗ್ಸ್, ಟ್ರೈನಿಂಗ್ಸ್, ನಾಲೆಜ್ ಅನ್ನ ನೀವು ಯಾರು ತಗೊಂಡ್ರಿ, ನಮ್ಮ ಮಾತು ಸುಳ್ಳಲ್ಲ. ಯಾಕೆಂದ್ರೆ ನಾವು ಕೂಡ ಒಂದ್ ದಿವ್ಸ ನಮ್ಮ ತಲೆಯಲ್ಲಿ ಏನು ಇದು ಗೊತ್ತೇ ಇರ್ಲಿಲ್ಲ.